SMAW ಪ್ರಕ್ರಿಯೆಯಿಂದ ಸ್ಟ್ರೈಟ್ ಲೈನ್ ಬೀಡ್. ಸ್ಟ್ರೈಟ್ ಲೈನ್ ಬೀಡ್ ಇನ್ SMAW ಪ್ರಾಸೆಸ್. ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮಾಡುವ ಒಂದು ಹಳೆಯ ವಿಧಾನವಾಗಿದೆ. ಈ ವಿಧಾನದಲ್ಲಿ ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ನ ನಡುವೆಯಲ್ಲಿ ಒಂದು ಆರ್ಕ್ ಅನ್ನು ನಿರ್ಮಿಸಲಾಗುತ್ತದೆ. ಇದರಿಂದ ಎಲೆಕ್ಟ್ರೋಡ್ ಕರಗುತ್ತದೆ ಮತ್ತು ವೆಲ್ಡ್ ಪೂಲ್ ರೂಪುಗೊಳ್ಳುತ್ತದೆ. ಇದನ್ನು ಮ್ಯಾನ್ಯುಯಲ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಎಂದು ಕರೆಯಲಾಗುತ್ತದೆ. ವೆಲ್ಡಿಂಗ್ ಮಾಡುವ ಮೊದಲು ಕೆಲವು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋಣ. ವೆಲ್ಡಿಂಗ್ ಮಾಡುವಾಗ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸಿ. ವೆಲ್ಡಿಂಗ್ ನಿಂದ ಹೊರಬರುವ ಅಲ್ಟ್ರಾವೈಲೆಟ್ ಕಿರಣಗಳಿಂದ ರಕ್ಷಿಸಿಕೊಳ್ಳಲು ವೆಲ್ಡಿಂಗ್ ಹೆಲ್ಮೆಟ್ನ ಕಪ್ಪು ಗಾಜಿನ ಸಂಖ್ಯೆ ಮತ್ತು ಬಿಳಿ ಫಿಲ್ಟರ್ ಗಾಜು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಈಗ ಈ ವೆಲ್ಡಿಂಗ್ ಪ್ರಕ್ರಿಯೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೆಟಲ್ ಅನ್ನು ಕೊಟ್ಟಿರುವ ಅಳತೆಯ ಪ್ರಕಾರ ಹ್ಯಾಕ್ಸಾ ಅಥವಾ ಗ್ಯಾಸ್ ಕಟರ್ ಅಥವಾ ಪವರ್ ಕಟಿಂಗ್ ಮೆಷಿನ್ ಸಹಾಯದಿಂದ ಕತ್ತರಿಸಿ. ಕತ್ತರಿಸಿದ ನಂತರ ವರ್ಕ್ ಪೀಸ್ನ ಮೇಲ್ಮೈಯಿಂದ ತುಕ್ಕು ಮತ್ತು ಧೂಳನ್ನು ಫೈಲ್ ಅಥವಾ ಗ್ರೈಂಡಿಂಗ್ ಮೆಷಿನ್ನ ಸಹಾಯದಿಂದ ಸ್ವಚ್ಛಗೊಳಿಸಿ. ಚಾಕ್ ಅಥವಾ ಸ್ಕ್ರೈಬರ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ವರ್ಕ್ ಪೀಸ್ ಮೇಲೆ ನೇರ ರೇಖೆಯನ್ನು ಎಳೆಯಿರಿ. ನಂತರ ಮೆಷಿನ್ನ ನೆಗೆಟಿವ್ ಟರ್ಮಿನಲ್ ಎಲೆಕ್ಟ್ರೋಡ್ ಹೋಲ್ಡರ್ಗೆ ಮತ್ತು ಪಾಸಿಟಿವ್ ಟರ್ಮಿನಲ್ ವೆಲ್ಡಿಂಗ್ ಟೇಬಲ್ಗೆ ಸಂಪರ್ಕಗೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಿ. ವೆಲ್ಡಿಂಗ್ ಮೆಷಿನ್ ಆನ್ ಮಾಡಿ. ಜಾಬ್ನ ದಪ್ಪ ಅಥವಾ ಗಾತ್ರಕ್ಕೆ ಅನುಗುಣವಾಗಿ ಎಲೆಕ್ಟ್ರೋಡ್ ಅನ್ನು ಆಯ್ಕೆ ಮಾಡಿ. ಎಲೆಕ್ಟ್ರೋಡ್ ಅನ್ನು ಎಲೆಕ್ಟ್ರೋಡ್ ಹೋಲ್ಡರ್ನಲ್ಲಿ 75 ರಿಂದ 80 ಡಿಗ್ರಿ ಕೋನದಲ್ಲಿ ಹಾಕಲಾಗುತ್ತದೆ. ಎಲೆಕ್ಟ್ರೋಡ್ನ ದಪ್ಪ ಅಥವಾ ಗಾತ್ರಕ್ಕೆ ಅನುಗುಣವಾಗಿ ಕರೆಂಟ್ ಅಥವಾ ಪ್ಯಾರಾಮೀಟರ್ ಸೆಟ್ ಮಾಡಿ. ವರ್ಕ್ ಪೀಸ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಇರಿಸಿ ಮತ್ತು ವರ್ಕ್ ಪೀಸ್ನಿಂದ 12 ಮಿಲಿಮೀಟರ್ ದೂರದಲ್ಲಿ ಒಂದು ಸ್ಕ್ರಾಪ್ ಅನ್ನು ಇರಿಸಿ. ಮೊದಲಿಗೆ ಎಲೆಕ್ಟ್ರೋಡ್ ಅನ್ನು ಸ್ಕ್ರಾಪ್ನೊಂದಿಗೆ ಸಂಪರ್ಕಕ್ಕೆ ತಂದು ಆರ್ಕ್ ಅನ್ನು ಉತ್ಪಾದಿಸಿ. ಈಗ ಆರ್ಕ್ ಅನ್ನು ಸ್ಕ್ರಾಪ್ನಿಂದ ತೆಗೆದು ವರ್ಕ್ ಪೀಸ್ನ ಮೇಲೆ ಮಾಡಿರುವ ಚಾಕ್ ಗುರುತುಗಳ ಬಳಿ ತಂದು ವೆಲ್ಡಿಂಗ್ ಬೀಡ್ ನಿರ್ಮಿಸಲು ಪ್ರಾರಂಭಿಸಿ. ವೆಲ್ಡಿಂಗ್ ಮುಗಿದ ನಂತರ ವೆಲ್ಡಿಂಗ್ ಮಿಷಿನ್ ಅನ್ನು ಆಫ್ ಮಾಡಿ. ಈಗ ವರ್ಕ್ ಪೀಸ್ ಅನ್ನು ಟಾಂಗ್ಸ್ ಅಥವಾ ಇಕ್ಕುಳದಿಂದ ಹಿಡಿದು ವರ್ಕಿಂಗ್ ಟೇಬಲ್ ಅಥವಾ ಅನ್ವಿಲ್ ಅಥವಾ ಪಟ್ಟಡಿಯ ಮೇಲೆ ಇಡಿ. ಚಿಪ್ಪಿಂಗ್ ಹ್ಯಾಮರ್ ಬಳಸಿ ವರ್ಕ್ ಪೀಸ್ನಿಂದ ಸ್ಲ್ಯಾಗ್ ಮತ್ತು ಸ್ಪ್ಯಾಟರ್ ಅನ್ನು ತೆಗೆದುಹಾಕಿ ಮತ್ತು ನಂತರ ವೈರ್ ಬ್ರಷ್ನಿಂದ ವರ್ಕ್ ಪೀಸ್ ಅನ್ನು ಸ್ವಚ್ಛಗೊಳಿಸಿ. ವರ್ಕ್ ಪೀಸ್ನಲ್ಲಿ ಯಾವುದಾದರೂ ದೋಷಗಳಿವೆಯೇ ಎಂದು ಪರಿಶೀಲಿಸಿ. ಫಲಿತಾಂಶ: ಫ್ಲಾಟ್ ಪೊಸಿಷನ್ನಲ್ಲಿ ಸ್ಟ್ರೈಟ್ ಲೈನ್ ಬೀಡ್ ಯಶಸ್ವಿಯಾಗಿ ಮಾಡಲಾಗಿದೆ. ಸಾರಾಂಶ: ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅನ್ನು ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಸ್ಟ್ರೈಟ್ ಲೈನ್ ಬೀಡ್ ಅನ್ನು ಮಾಡುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ. ಎಲೆಕ್ಟ್ರೋಡ್ ಮತ್ತು ವರ್ಕ್ ಪೀಸ್ ನಡುವೆ ಆರ್ಕ್ ಅನ್ನು ಉತ್ಪಾದಿಸುವ ಮೂಲಕ ವೆಲ್ಡ್ ಪೂಲ್ ಅನ್ನು ರಚಿಸುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ. ಮೆಷಿನ್ ಸೆಟಪ್ ಮಾಡುವುದು, ಟರ್ಮಿನಲ್ ಕನೆಕ್ಷನ್ ಮತ್ತು ಪ್ಯಾರಾಮೀಟರ್ ಸೆಟ್ ಮಾಡುವುದನ್ನು ಸಹ ಕಲಿತಿದ್ದೇವೆ. ಜೊತೆಗೆ ವೆಲ್ಡಿಂಗ್ ಟೆಕ್ನಿಕ್ ಮತ್ತು ತಯಾರಾದ ವರ್ಕ್ ಪೀಸ್ಗಳನ್ನು ಪರಿಶೀಲಿಸುವ ಮೂಲಕ ವೆಲ್ಡಿಂಗ್ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಸಹ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ನಿಮಗಾಗಿ ಒಂದು ಕೆಲಸ. ನೀವು ಸಹ ಮೇಲೆ ನೀಡಲಾದ ಕಾರ್ಯವಿಧಾನದ ಪ್ರಕಾರ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ಸ್ಟ್ರೈಟ್ ಲೈನ್ ಬೀಡ್ ಮಾಡಲು ಪ್ರಯತ್ನಿಸಿ.